ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದಷ್ಟು ಪ್ಲ್ಯಾನ್ ಇದೆ, ಆಚೆ ಹೋಗೋ ಪ್ಲ್ಯಾನ್ ಇದೆ. ಸೊ ನನ್ನ ಪಾರ್ಟ್ನರ್ ಕಾಲ್ ಮಾಡಿ ಒಂದೆರಡು ಪ್ರಾಪರ್ಟಿ ಇದೆ, ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ದ. ಸೊ ಅಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಬಂದಮೇಲೆ ಅಲ್ಲಿ ಹೋಗಿ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಅಲ್ಲಿ ಹೋಗಿ ಬಂದಮೇಲೆ ಮನೇಲಿ ಏನು ಪ್ಲ್ಯಾನ್ಸ್ ಇದೆಯೋ ಗೊತ್ತಿಲ್ಲ. ಸೊ ನೋಡೋಣ ಇವತ್ತಿಂದು ಹೆಂಗಿರುತ್ತೆ ಅಂದ್ಬಿಟ್ಟು. ನಮ್ಮ ಜೊತೆ ಈಗ ನಮ್ಮ ಪಾರ್ಟ್ನರ್ ನಂದನ್ ಅವ್ರು ಇದ್ದಾರೆ. ಯಾವ್ದೋ ಗೊತ್ತಿಲ್ಲದಿರೋ ಊರಿಗೆ ಕರ್ಕೊಬಂದವ್ರು ಇವಾಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡೋಣ ಇವಾಗ ಏನ್ ಮಾಡ್ತಾರೆ ಅಂತ. ಅವರು ಕ್ಯಾಮ್ರಾ ಆಫ್ ಮಾಡಿದಾಗ ಚೆನ್ನಾಗಿ ಮಾತಾಡ್ತಾರೆ, ಕ್ಯಾಮ್ರಾ ಆನ್ ಮಾಡ್ತಾರೆ ಏನೋ ಮಾತಾಡಲ್ಲ. ಆಫ್ ದ ಕ್ಯಾಮ್ರಾ ಎಲ್ಲ ಸೆನ್ಸಾರ್. ನನ್ನ ಅವ್ರ ಕ್ಯಾಮ್ರಾ ಆನ್ ಆದಾಗ ಏನೋ ಮಾತಾಡಿದ್ರೆ ಎಲ್ಲ ಬೀಪ್ ಸೌಂಡ್ ಹಾಕ್ಬೇಕು ನಾನು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇವರು ನಮ್ಮ ಏನದು ನಮ್ಮ ಗ್ಯಾಂಗಲ್ಲೇ ಇವರೇ ಸೂಪರ್ ಸ್ಟಾರ್. ಇವರು ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಸೂಪರ್ ಸ್ಟಾರ್. ನಮ್ಮ ಬಾಯ್ ಒಂದು ಹಾಕಪ್ಪ, ಬಾಯ್ ಒಂದು ಸುಮ್ಮನೆ ಹಾಕಿ ಸುಮ್ಮನೆ. ಕೇಳು, ಒಂದು ಪ್ಲೇಟ್ ಇಡ್ಲಿ, ಒಂದು ಬ್ರೆಡ್ ತಗೋಣ, ಚೆನ್ನಾಗಿದೆ. ಹಾಂ, ಓಪನ್ ಮಾಡಿ ನೋಡೋಣ, ಅದನ್ನು ಓಪನ್ ಮಾಡು. ಬೇರೆ ಬಾಟಲ್ಸ್ ಕೂಲ್ ಡ್ರಿಂಕ್ಸ್ ಅದು ನಿನ್ನ ಸ್ಟೈಲಲ್ಲಿ ಓಪನ್ ಮಾಡು. इतने तेजस्वी लोग हैं हमारे पास. ಓಪನ್ ಮಾಡೋಣಂದ. ಓಪನ್ ಆಗಿದೆ. ಎಲ್ಲಿ ಓಪನ್ ಆಗಿದೆ? ಕಡೆ ಹಾಕ್ಬೇಡ. ಅದೇ ಸೌಂಡೇ ಬರಲಿಲ್ಲ. ಅದಿದೆ, ಇದು ಮಾತ್ರ ಅಷ್ಟೇ. ಹಾಂ, ಅದು ಸೀಲ್ ಓಪನ್ ಆಗಬೇಕು. ಪ್ಲಾಸ್ಟಿಕ್ ಕಂಟೈನರ್. ಹ್ಞೂ, ಗೋಲಿ ಎಲ್ಲ ಇದು. ಹಾಂ, ಅದೇ ಒಳಗಡೆ ಗೋಲಿ. ಅದು ಮಾತ್ರ ಒಳಗೆ ಹೋಗಿದ್ದೆ. ಇನ್ನೇನು ಮತ್ತೆ? ಇಲ್ಲ ಅನ್ಕೊಂಡೆ ನಾನು. ನಿನ್ನ ಹತ್ರ ಇದೆಯಾ ಗೋಲಿ? ಯಾವ ಇವೆಲ್ಲ ನಾನು ಅದು ಇದ್ಯಾಕಪ್ಪ ಇದು ಬರುತ್ತೆ, ಇದು ಕಾಣಿಸ್ತದೆ. ಅವಳೇ ಕೊಟ್ಟನಲ್ಲ ಗೋಲಿ ನಿಂಗೆ. ಇಲ್ಲ, ಫುಲ್ ಐಸ್ ಆಗಿದೆ. ನಾನು ಎಲ್ಲನ ಕರ್ಕೊಂಡೋಗಿ ಏನಾದರೂ ಚೆನ್ನಾಗಿರೋ ಕಡೆ ಕೊಡ್ಸೋದು ಬಿಟ್ಟು ನೀನು ಮೊನ್ನೆನೂ ಊಟ ಕೊಡ್ಸಿಲ್ಲ. ಹಳ್ಳಿ ಜೀವನ, ಹಳ್ಳಿ ಜೀವನ. ಪುಟಾಣಿ ಅಂಗಡಿ, ಪುಟಾಣಿ ಅಂಗಡಿ. ಹಳ್ಳಿ ಜೀವನ ನಿನ್ನ ಸಿಟಿಯಲ್ಲ ಇರೋದು. ಹಾಂ, ತಿರ್ಗಿ ಹಳ್ಳಿಗೆ ಬರ್ತಾ ಏನಪ್ಪ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾವ ಹಳ್ಳಿಗೆ ಹೋಗ್ತಾ ಇದೆಯಾ? ನಮ್ಮ ಕರೆಕಳ್ಳಿ. ಅಲ್ಲಿ ಹಿಂಗೆ ತೋಟಗಳೆಲ್ಲ ಚೆನ್ನಾಗಿದಾವ. ಮೋಸಂಬಿ, ಮೋಸಂಬಿ, ವಾಟರ್ ಮೆಲನ್ಸ. ಮೆಲನ್ಸ್ ಇದೆ, ಮೆಲನ್ಸ್. ಬರೀ ಇಂಥದೆಯ. ಗೋಳಿ ಸಿಕ್ತಪ್ಪ ಲಾಸ್ಟ್ಗೆ. ಗೋಳಿ ಗೋಳಿ ಕೆಲಸ ಆಗಿಲ್ಲ ಅಂತ. ಸೊ ಊಟ ಮಾಡಬೇಕಿತ್ತು, ಹಸುವಾಗ್ತಿತ್ತು. ಸೊ ಊಟಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಏನೂ ಸಿಗಲ್ಲ ಆ್ಯಕ್ಚುಲಿ. ಇಲ್ಲಿ ಯಾವುದೋ ಸರ್ಕಲ್ ಸಿಕ್ಕಿರೋದ್ರಿಂದ ಇಲ್ಲೊಂದು ಎಲ್ಲರೂ ಎಗ್ ರೈಸ್ ಹೇಳಿದ್ದೀವಿ. ಸೊ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಇವರು ಒಂದು ಕಬಾಬ್ ಹೇಳಿದ್ದಾರೆ. ಸೊ ಫೈನಲಿ ಎಗ್ ರೈಸ್ ಬಂದಿದೆ. ನೋಡೋಕೆ ಚೆನ್ನಾಗಿದೆ ನಂದು. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ.
ನೋಡೋಣ ಹೆಂಗಿದೆ ಕೇಳೋಣ ಅಂದ ಹೆಂಗಿದೆ ಎಗ್ ರೈಸ್ ಆಸಮ್ ಆಗಿದೆಯಾ ಚೆನ್ನಾಗಿದೆ, ಜ್ಯೂಸಿ ಆಗಿದೆಯಾ ಟೇಸ್ಟಿ ಆಗಿದೆ. ಓ ಟೇಸ್ಟಿ ಆಗಿದೆ ಪ್ಲೇಟ್ಗೆ ಇವನು ಮಾಂಸಾಹಾರಿ ಏನಿದಾನಲ್ಲ ಮಾಂಸಾಹಾರಿ ಪ್ರಾಣಿಗಳನ್ನ ಹೊಕ್ಕಿ ತಿಂತಾನೆ ಅವನು. ಬೇಟೆಗಾರ ರಣ ಬೇಟೆಗಾರ. ಚೆನ್ನಾಗಿದೆಪ್ಪ, ಟೇಸ್ಟಿ ಆಗಿದೆ. ಏನು ಹೇಳ್ತೀಯ ಟೇಸ್ಟ್ ಜೊತೆಗೆ? ಬರ್ಗಾಡಲ್ಲಿ ಊಟ ಸಿಕ್ಕಿದಂಗೆ ಆಯ್ತು. ಊಟನೇ ಟೈಟ್ಲಿ ಚೆನ್ನಾಗಿತ್ತಲ್ಲ. ಊಟ ನೀರು ಅದನ್ನ ಹಾಕೊಂಡು ಫಿಲಮ್ ಮಾಡೋಣ. ನಿನ್ನ ಹಾಕೊಂಡು ನಂದನ್ ಅವರ ಕಬಾಬ್ ಬಂದಿದೆ. ಗೈಸ್ ಇವಾಗ ಊಟ ಎಲ್ಲ ಮುಗಿಸಿ ಸೊ ಇನ್ನೂ ಬಂದಿಲ್ಲ ಅವರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಪಾರ್ಟ್ನರ್ ನಮ್ಮ ಇನ್ನೊಬ್ಬ ಪಾರ್ಟ್ನರ್ ಜಾಯ್ನ್ ಆಗಿದ್ದಾರೆ ಇವಾಗ. ನೆಕ್ಸ್ಟ್ ಡೀಲ್ಗೆ ನಮ್ಮ ನೆಕ್ಸ್ಟ್ ಡೀಲ್ಗೆ ಇವಾಗ ಪಾರ್ಟ್ನರ್ ಆಗ್ತಾ ಇದ್ದಾರೆ ಇವರು. ನಮ್ಮ ನೆಕ್ಸ್ಟ್ ಡೀಲ್ಗೆ ಪಾರ್ಟ್ನರ್ ಇವರು. ಆಯ್ತು, ಆಮೇಲೆ ಒಳ್ಳೆ ಔಟಿಂಗ್ ಅಲ್ಲ ತಾತನ ಜೊತೆ ಡೇ ಔಟ್ ಆಗುತ್ತೆ ಅಂತ ಅನ್ಕೊಂಡಿದ್ದಾರೆ. ತಾತನ ತೋರಿಸ್ಬಿಟ್ಟು ಇಲ್ಲಪ್ಪ, ಇದಕ್ಕೆ ಇವಾಗ ಬಿಸಿ ಬಿಸಿಯಾಗಿ ಎಗ್ ರೈಸ್ ತಿನ್ನೋದಕ್ಕೆ ಕೂತ್ಕೊಂಡಿದ್ವಿ. ಕಬಾಬ್ ತಿಂದಲ್ಲ, ಕಬಾಬ್ ತಿಂದಿಲ್ಲ, ಇನ್ನೇನು ಮಾಡಿದೆ ನುಂಗ್ಬಿಟ್ಟೆನೆಲ್ಲ ಒಂದೊಂದೇ ಕಚ್ಚಿದ್ದೀನಿ. ಕಚ್ಚಿ ಪುಡಿ ಪುಡಿ ಮಾಡ್ದಲ್ಲ ಇಲ್ಲಿ ಇದೆಲ್ಲಪ್ಪ ಮತ್ತೆ ಅಲ್ಲಲ್ಲ ಬೇಬ್ಸಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಸ್ಕೊಂಡ್ರ ಯಾರೋ ನಿಮ್ಗೆ ಹೋದ್ ಜನ್ಮದಲ್ಲಿ ಒಡ ಹುಟ್ಟಿದವರು ಅವರೆಲ್ಲ. ಒಡ ಹುಟ್ಟಿದವರು ನಂದು ಅವರೆಲ್ಲ ನಿಂಗೆ. ತಾತ ಹಿಂದೂಪುರಂ ಪೋದಂಬ್ರಾ వేసుకునేలేదు ఊరికే మాకు చూపించలేదు చేసేలేదు అయిపోయి దినమంతా అయిపోయి. ಓ ನಂದ ಫೈನಲಿ ಎಲ್ಗೋ ಬರ್ತಾ ಇದೀವಿ ನಂದ ಹೋಗೋಣ. ನಡಿಯಪ್ಪ, ಚಲೋ ಚಲೋ ನಂದ ಗುಡ್ಡೆ ಮಗಳಿಗೆ ಚಲೋ ಚಲೋ. ನಡಿಯಪ್ಪ. ಗೈಸ್ ಬಂದಿರೋ ಕೆಲಸ ಎಲ್ಲ ಮುಗ್ದಿದೆ. ಎಲ್ಲ ಒಂದಷ್ಟು ಲ್ಯಾಂಡ್ನ ನೋಡಿದ್ದೀವಿ. ಒಂದಷ್ಟು ಲ್ಯಾಂಡ್ ಇಷ್ಟ ಆಗಿದೆ, ಕೆಲವೊಂದು ಇಷ್ಟ ಆಗಿಲ್ಲ. ಸೊ ಇನ್ನೇನು ಮನೆಗೆ ಓಡ್ತಾ ಇದ್ದೀವಿ. ನನ್ನ ಬಾಯಿಗೆ ಸುಸ್ತಾಗಿ ಹೋಗಿದೆ ಓಡಾಡಿ. ನಮ್ಮ ಪಾರ್ಟ್ನರಿನ ಡಿಸ್ಕಷನ್ ನಡೆಸ್ತವ್ರೆ. ಫೈನಲ್ ಡಿಸ್ಕಷನ್ ಫಾರ್ ದ ಡೇ. ಏನು ಮಚ್ಚ, ಏನನ್ನಿಸ್ತು ಇವತ್ತು ನಿಂಗೆ? ಇದೆಲ್ಲ ಹೊಸದು, ಓಡಾಡೋದೆಲ್ಲ ಹೊಸದು. ಏನನ್ನಿಸ್ತು ಇವತ್ತು ಓಡಾಡಿದ್ದು? ಹೌದು, ಹೊಸದು. ಏನೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಲೈಕ್ ಎ ಡೇ ಇನ್ ಲೈಫ್ ಆಫ್ ಬಿಸ್ನೆಸ್ ಮ್ಯಾನ್, ರಿಯಲ್ ಎಸ್ಟೇಟ್ ಪೀಪಲ್. ಹಂಗೆ ಅನ್ನಿಸ್ತು. ಇಟ್ ವಾಸ್ ಗುಡ್ ಓವರ್ ಆಲ್. ಸುಸ್ತಾಗಿದೆಯಾ? ಆಫ್ ಕೋರ್ಸ್, ನನ್ನ ಮೈ ಬಾಡಿನೇ ಹೇಳ್ತೀನಿ ಸುಸ್ತಾಗಿದೆ. ಇವತ್ತು ಬಿಸಿಲಿಲ್ಲ, ಬಿಸಿಲಿದ್ದಿದ್ರೆ ಇನ್ನು ಇವಡ ಡೈಡ್. ಇವನು ಬಿಸಿಲಿಲ್ಲ ಅಂದ್ರೂ ರೋಸ್ಟ್ ಆಗೋವ ನಮ್ಮ. ಏನನ್ನ ಇವ್ ನೋಡ್ಸಿರೋದ್ರಲ್ಲಿ ಅದು ಇಷ್ಟ ಆಗೈತೆ. 9 ಎಕರೆ. ಸೊ
ಸೊ ಗೈಸ್ ಇಲ್ಲಿಂದ ಇನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಗೈಸ್ ನಮ್ಮ ಮೇಡಮ್ ಅವರು ಫುಲ್ ಗರಂ ಆಗವ್ರೆ. ಸೊ ಅದಕ್ಕೋಸ್ಕರ ಅವ್ರಿಗೊಂದು ಏನಾದರೂ ತೊಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಮಾರ್ಟಿಗೆ ಬಂದಿದ್ದೀವಿ. ನೋಡೋಣ ನಾನು ತೊಗೊಂಡು ಹೋಗೋಣ. ಕಿಟ್ ಕ್ಯಾಟ್ ತಿನ್ನಲ್ಲಪ್ಪ ಅವರು, ಫ್ರೂಟ್ ಅಂಡ್ ನಟ್ಟು ಇಲ್ಲ ಇದು ಡಾರ್ಕ್ ಚಾಕ್ಲೇಟೇ ತಿನ್ನೋದು ಅವರು. ಗೈಸ್ ನಮ್ಮವ್ರಿಗೆ 2 ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ಇಲ್ಲಾಂದರೆ ಫುಲ್ ರೈಸ್ ಆಗಿ ಹೋಗ್ಬಿಡ್ತಾರೆ ಮನೆಗೆ ಹೋದರೆ. ಅದಕ್ಕೆ ಅಂತ ಅವ್ರಿಗೆ ಕೂಲ್ ಮಾಡಬೇಕಲ್ಲ, ಅದಕ್ಕೆ ಚಾಕ್ಲೇಟ್ ತೊಗೊಂಡಿದ್ದೀನಿ. ಅಂದನ್ನು ಕಲ್ತ್ಕೊಳ್ಳಪ್ಪ, ಮದುವೆ ಆದಮೇಲೆ ಇವೆಲ್ಲ ಮಾಡ್ಬೇಕು ನೀನು. ನಮ್ಮ ಪಾರ್ಟ್ನರು ಮನೆಗೆ ಹೊರಡ್ತಾ ಇದ್ದಾರೆ. ಸೊ ಬಾಯ್ ಪಾರ್ಟ್ನರ್. ನಮ್ಮವರು ಫುಲ್ ವೆಲ್ಕಮ್ ಮಾಡ್ತಾವ್ರೆ. ನಮ್ಮ ಸ್ಟಾಲಿನ್ ಅವ್ರ ಮೊಬೈಲಲ್ಲಿ ನೋಡ್ತಾವ್ರೆ, ಎಲ್ಲ ಬ್ಯುಸಿ ಆಗವ್ರೆ. ಬೇ ಹಾಯ್ ಹಾಯ್ ಬಿ ನೋಡ್ಬಿ, ನಿಗೋಸ್ಕರ ತಂದಿದ್ದೀನಿ. ಫುಲ್ ಪಾರ್ಟಿ ಗಾಯ್ಸ್. ನಮ್ಮವರು ಫುಲ್ ಚಾಕ್ಲೇಟ್ ನೋಡ್ದಲೆ ಫುಲ್ ಖುಷಿಯಾಗೋದ್ರು. ಇವಾಗ ನನ್ನ ಮೇಲೆ ಕೋಪ ಏನಿಲ್ಲ ಇವಾಗ ಚಾಕ್ಲೇಟ್ ನೋಡ್ತಲೆ. ನಮ್ಮ ಬಂಟು ಅಂತೂ ಫುಲ್ಲು ವಾಸನೆ ನೋಡ್ತಾವನೆ, ಮೂಸ್ತಾವನೆ ಎಲ್ಲೋಗಿದ್ದೆ ಅಂತ. ನಮ್ಮ ಮನೆ ಹತ್ರ ಅಲ್ಲಿ ನಾಯಿ ನೋಡ್ಕೊಬಂದಲ್ಲ ಅದ್ರದ್ದು. ನಾನು ಅಲ್ಲಿ ನಮ್ಮ ಹಳೆ ಮನೆ ಹತ್ರ ಹೋಗಿದ್ದೆ, ಅಲ್ಲಿ ನವೀನ್ ಬಿಡಕ್ಕೆ ಹೋಗಿದ್ದಲ್ಲ. ರೈಸ್ ಇವಾಗ ನಮ್ಮ ಮೇಡಮ್ ಅವ್ರಿಗೆ ಎಗ್ ರೈಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಥರ ಆರ್ಡ್ರ್ ಆಗೋಗಿದೆ. ಎಗ್ ರೈಸ್ ಮಾಡಬೇಕಂತೆ. ನಿಮಗೆ ಬೇಕೇ ಬೇಕಾ ಬೇಡವಾ? ನಿಜವಾಗ್ಲೂ ತಲೆಗೆ ಹಾಕ್ಬಿಡ. ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ಬೇಡ ಅಂತಿದ್ಯಾ? ಅಬ್ಬಾ ಏನು ಡೈಲಾಗು ಕಷ್ಟ. ಗಾಯ್ಸ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿರೋರು ಕಮೆಂಟ್ ಮಾಡಿ, ಇಷ್ಟ ಆಗದೆ ಇರೋರು ಸಜೆಷನ್ ಕೊಡಿ. ಸೊ ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಸಿಗೋಣ. ಗುಡ್ ನೈಟ್ ಗಾಯ್ಸ್.